ನೋಡಿ, ಇದು ಹೌಸಿಂಗ್ ಬೋರ್ಡು, ಮೇನ್ ರೋಡು, ಬಸ್ ಸ್ಟಾಪ್ ಹತ್ರನೇ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ರೋಡು, ಹೌಸಿಂಗ್ ಬೋರ್ಡು. ಇದು ನೋಡಿ, ಇವ್ರ ಹತ್ರನೇ ಪಾರ್ಕಿಂಗ್ ಇಲ್ಲ. ಇವ್ರು ಯಾರ್ಯಾರು ಗಾಡಿಗಳನ್ನ ಎಲ್ಲ ಆಕ್ಸಿಡೆಂಟ್ ಗಾಡಿಗಳನ್ನ ಇಲ್ಲೇ ರೋಡಲ್ಲಿ ಬಿಟ್ಬಿಟ್ಟು ನೋಡಿ, ಇಲ್ಲಿ ಜನ ಹುಚ್ಚಿನ ಹೋಗ್ತಾರೆ. ನೋಡಿದ್ರಾ ಈ ಥರ? ನೋಡಿ, ಈ ರೀತಿ ಇದೆ ನಮ್ಮ ಕಾಮಾಕ್ಷಿಪಾಳ್ಯ ಪರಿಸ್ಥಿತಿ. ನೋಡಿ, ಈ ಥರ ಮಾಡ್ತಾ ಇರ್ತಾರೆ. ಇವ್ರ ಹತ್ರ ಪಾರ್ಕಿಂಗ್ ಇಲ್ಲ, ಈ ಜನರು ಗಾಡಿನ ಇಲ್ಲೇ ನಿಲ್ಲಿಸ್ಬಿಡ್ತಾರೆ. ನೋಡಿ, ಇದು ಯಾವುದೊಂದು ಗಾಡಿ ಸುಮಾರು ದಿವಸದಿಂದ ಇಲ್ಲೇ ಬಿದ್ದಿದೆ. ಪೊಲೀಸ್ ಹತ್ರನೇ ಪಾರ್ಕಿಂಗ್ ಇಲ್ಲ. ನೋಡಿ, ಈ ಗಾಡಿಗಳು ಇಲ್ಲೇ ಬಿಟ್ಟಿದೆ, ಸುಮಾರು ದಿವಸದಿಂದ ಇಲ್ಲೇ ಬಿಟ್ಟಿದೆ. ಇದು ನೋಡ್ಬೋದು ನೀವು. ಆಮೇಲೆ ಈ ಕಡೆಯಿಂದ ಅಲ್ಲೇ ಈ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಆಯಿತು, ನೋಡಿದ್ರಾ? ಅವರು ಇಲ್ಲೇ ಸುಮಾರು ಗಾಡಿ ನಿಲ್ಲಿಸ್ಬಿಡ್ತಾರೆ. ಈಗ ತೋರಿಸ್ತೀನಿ, ಅಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹತ್ರನೇ ಹೋಗ್ತಾ ಇದ್ದೀನಿ. ಹೌಸಿಂಗ್ ಬೋರ್ಡ್ ಟ್ರಾವೆಲ್ಸ್ ಕಾಮಾಕ್ಷಿಪಾಳ್ಯ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಹತ್ರನೇ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಇವ್ರ ಹತ್ರ ಪಾರ್ಕಿಂಗ್ ಇಲ್ಲ, ಟ್ರಾಫಿಕ್ ಪೊಲೀಸ್ ಹತ್ರನೂ ಪಾರ್ಕಿಂಗ್ ಇಲ್ಲ, ಮತ್ತು ಇವರು ನಮ್ಮ ನಾರ್ಮಲ್ ಪೊಲೀಸ್ ಹತ್ರನೇ ಪಾರ್ಕಿಂಗ್ ಇಲ್ಲ. ಪಾರ್ಕಿಂಗ್ ಇಲ್ದಂದು ಯಾರ್ಯಾರು ಗಾಡಿ ತಗೊಂಬಂದ್ಬಿಟ್ಟು ನೋಡಿ, ಇದೇ ಟ್ರಾಫಿಕ್ ಪೊಲೀಸು, ನೋಡ್ಬೋದು ನೀವು. ಇದೇ ಟ್ರಾಫಿಕ್ ಪೊಲೀಸು, ಕಾಮಾಕ್ಷಿಪಾಳ್ಯ ಟ್ರಾಫಿಕ್ ಪೊಲೀಸು. ನೋಡಿ, ಇವರು ಈ ರೀತಿ ಗಾಡಿಗಳನ್ನ ಇಲ್ಲಿ ಕೂಡ ಹಾಕೋದು. ಯಾರ್ದೋ ಗಾಡಿ ಫುಟ್ಪಾತೆಲ್ಲ ಜಾಮ್, ನೋಡಿದ್ರಾ? ನೋಡಿ, ಈ ಕಡೆ ಸೈಡು ಇದು ಅವ್ರ ಪಾರ್ಕಿಂಗು. ಈಗ ಪರ್ಸನಲ್ ಪಾರ್ಕಿಂಗ್ ಯಾವೂ ಇಲ್ಲ. ಸುಮ್ಮನೆ ಹಿಡ್ದಾಕ್ಬಿಟ್ಟು ಬರೋದು, ಇಲ್ಲೆಲ್ಲ ನಿಲ್ಲಿಸ್ಬಿಡೋದು. ನೋಡಿ ನೋಡಿ, ಈ ನಡೆಯೋದು ಪಾರ್ಕಿಂಗ್ಗೆ, ಇವರು ಜನರು ನಡೆಯೋದು ಪಾರ್ಕಿಂಗ್ಗೆ ಇವರು ಗಾಡಿ ಪಾರ್ಕಿಂಗ್ ಮಾಡಿಬಿಡೋದು. ಇದೇ ಥರ ಅಲ್ಲಿ ಕಾಮಾಕ್ಷಿಪಾಳ್ಯ ಪೊಲೀಸ್ ಸ್ಟೇಷನ್ನು ಇದೇ ಥರ ಸೇಮ್ ಪರಿಸ್ಥಿತಿ. ಅವರು ಇದೇ ಥರ ನಿಲ್ಲಿಸಿರ್ತಾರೆ. ಏನು ಮಾಡ್ತೀರಾ? ಇವ್ರಿಗೆ ಪೊಲೀಸ್ ಹತ್ರನೇ ಪಾರ್ಕಿಂಗ್ ಇಲ್ಲ. ಇವರು ಜನರು ಗಾಡಿನ ಹಿಡಿದುಬಿಟ್ಟು ಈ ರೀತಿ ನೋಡಿ ಹೊಳಿತಾ ಇದೆ. ಏನು ಕೇಸ್ ಆಗಿದ್ದು ಗೊತ್ತಿಲ್ಲ. ಅಟ್ಲೀಸ್ಟ್ ಅವ್ರಿಗೆ ಪಾರ್ಕಿಂಗ್ ಮಾಡಬೇಕು ತಾನೆ, ಈ ಥರ ಪಾರ್ಕಿಂಗ್ ಮಾಡಿಬಿಡ್ತಾರೆ. ಅವ್ರ ಹತ್ರ ಪಾರ್ಕಿಂಗ್ ಇಲ್ಲ, ಗಾಡಿ ಮಾತ್ರ ಹಿಡಿಬೇಕು. ಅವ್ರು ಪಾರ್ಕಿಂಗ್ ಇಲ್ಲ, ನಮ್ಮ ಪಾರ್ಕಿಂಗ್ ಕೇಳೋದು. ಅವ್ರಿಗೆ ಪಾರ್ಕಿಂಗ್ ಇಲ್ಲ, ನಮಗೆ ನೋ ಪಾರ್ಕಿಂಗ್ ಅಂತ ಬೋರ್ಡ್ ಹಾಕ್ತಾರೆ.